ಈ ತಿಂಡಿ ಮ್ಯಾಚ್ ನೋಡಾಕ ನಿನ್ನೆ ತಿಂಡಿ ಮ್ಯಾಚ್ ನೋಡಾಕ ನಮ್ಮ ಕರ್ನಾಟಕ ಮಂದಿ ಎಲ್ಲ ಮಳೆ ಬರ್ತದ ಅಂತೇಳಿ ದೇವ್ರಿಗೆ ಬೇಡ್ಕೊಂಡಾರಿ. ದೇವ್ರ ಆಶೀರ್ವಾದ ಇತ್ತು, ಏನು ಜನಗಳ ಅಭಿಮಾನ ಇತ್ತು, ಯಾರಿಗೆ ಗೊತ್ತು. ಒಟ್ಟಂತ್ರಿ ನಮ್ಮ RCB ಗೆಲ್ಬೇಕಂತ ನಾವು ನೋಡಾಕತ್ತಿದ್ವಿ. ರಾತ್ರಿ 10 ಅಲ್ಲ 12 ಅಲ್ಲ 1 ಗಂಟೆ ಅಲ್ಲ ಅವನು ಬರೀ ಮ್ಯಾಚ್ ನೋಡೇ ಮಕ್ಕಳು ನಾವು ಅಂದ್ರೆ ಮಕ್ಕಳದೇನ್ರಿ. ಚೆನ್ನೈದಾರ ಏನು ಅವರು ಬ್ಯಾಟಿಂಗ್ ನಾನು ನೋಡ್ರಿ, ಚೆನ್ನೈದಾಗ ಏನು ಭಯತಿಲ್ಲ, ಚೆನ್ನೈ ಹೇಟರ್ಸ್ಗೂ ಏನು ಭಯತಿಲ್ಲ. ನೀವು ನೋಡಪ್ಪ RCB ಹುರ್ಕೊಳ್ಳಿ ಹುರ್ಕೋತಾರ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬಾಡ್ರಿ ನೀವು. ನಮ್ದು ಏನೈತಲ್ಲ, ನಮ್ಮ ಸಾಮಾನ ತಪ್ಪು ತಿಳ್ಕೊಬೇಡ್ರಿ. ಸಾಮಾನು ಅಂದರೆ ನಮ್ಮ ಎದೆ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಸಾಕು. ಯಾವ RCB ಗೆಲ್ಲು ಅಂತ ಹೇಳಿ ನೋಡಿ, ಇವತ್ತು ಯಾವ ಕಾಣವಲ್ಲ ನಾವು. ಕಂಟಿನ್ಯೂ 5-6 ಮ್ಯಾಚ್ ರೀ. ಯಾರು ಗೆಲ್ತಾರ್ರಿ? ಯಾವ ಟೀಮ್ನಾಗ ಗೆದ್ದಾವ ಒಬ್ಬ ತೋರಿಸ್ಬಿಡ್ರಿ. ಯಾವ ಗೆದ್ದಿಲ್ರಿ ಹೇಳು ಕೇಳ್ರಿ. ಏನೇ RCB ಟೀಮಿಗೆ ಚಾಲೆಂಜ್ ಮಾಡಬೇಡ್ರಿ. ಯಾವ ಮಗ RCB ಗೆಲ್ಲುವ ಅಂತ ಹೇಳಿದ್ನಲ್ಲ, ಮುಂದೆ ಬರ್ರಿ. ನಾವೇನು ನಿಮ್ಗೆ RCB ಸಪೋರ್ಟ್ ಮಾಡಂತೇನು ಹೇಳತ್ತಿಲ್ಲ. RCB ಸಪೋರ್ಟ್ ಮಾಡಕ್ಕೆ ನೀವು ಅಷ್ಟೇ ಅಲ್ಲ, ಹಿಂದೆ 1,000 ಲಕ್ಷ ಕೋಟಿ ಜನ ಆಯ್ತಲ್ಲಿ. ಏನ RCB ಯಾರ್ಯಾರು ಸಪೋರ್ಟ್ ಮಾಡತ್ತಿಲ್ಲ, ನಿಮ್ಮ ಅಭಿಮಾನ ಇದ್ರೆ ನೀವು ಸಪೋರ್ಟ್ ಮಾಡ್ರಿ. ಇಲ್ಲ ಅಂದ್ರೆ ನಿಮ್ಮ ಯಾರು ನೋಡಿ, ನಿಮ್ಮ ಧೋನಿ ಕಾಕ, ನಿಮ್ಮ ಚೆನ್ನೈ ಕಾಕ ಅಂತ ಹೋಗ್ಬಿಡಿ. ನೋಡಪ್ಪ, ಚೆನ್ನೈ ಸಪೋರ್ಟ್ ಮಾಡ್ರಿ, ನಾ ಏನು ಬೇಡ ಅನ್ನಂಗಿಲ್ಲ ನಿಮ್ಗೆ. ಚೆನ್ನೈ ಸಪೋರ್ಟ್ ಮಾಡ್ರಿ, ಅದೇನೋ ನಿಮ್ಮ ಅಭಿಮಾನ, ನಿಮ್ಮ ಧೋನಿ ಕಾಕ ಎಲ್ಲ ಮಾಡ್ರಿ. ಧೋನಿ ಅಂದ್ರೆ ನಮಗೂ ಅಭಿಮಾನ, ಆದ್ರೆ CSK ನಮ್ಗೆ ಆಗ್ಬಾರ್ದು. ನೀವು ಮಾಡ್ರಿ, ನಿಮಗೇನು ಬೇಡ ಅನ್ನಂಗಿಲ್ಲ. ಆದ್ರೆ ಕರ್ನಾಟಕದಾಗ ಇಟ್ಕೊಂಡು ಬೇರೆದವ್ರು ಸಪೋರ್ಟ್ ಮಾಡಿದ್ರಲ್ಲ ಅದು. ಅವ ನೋಡ್ರಿ ಜಿಮ್ ಮಾಡವ, ಈ ಜಿಮ್ ಮಾಡೋದು ಬಿಟ್ಟು RCB ಹೇಳತ್ತಾನ. ಅವನದರ ಕಲ್ಕೊಡ್ಲಿ, ಅವನದರ ಅವ್ನು ಸ್ವಲ್ಪ ನೋಡ್ರಿ, ಸ್ವಲ್ಪ ನೋಡಿ, ಬೆಳಗ್ಗೆದ್ದ ಜಿಮ್ ಮಾಡ್ರಿ. ಅದಕ್ಕೆ ಹೇಳೋದು ನಿಮ್ಗೆ, ಜಿಮ್ ಮಾಡೋದು ಹೋಲ್ಬಿಡ, ಜಿಮ್ ಮಾಡಬೇಡ್ರಿ. RCB ಸಪೋರ್ಟ್ ಮಾಡ್ರಿ. IPL ಮುಗಿಮಟ ಅಂದ್ರೆ IPL ಮುಗಿತಲ್ಲಿ ಏನ್ರ ಮಾಡ್ಕೊಂಡು ಹೋಗ್ರಿ, ಅದು ನಮ್ಗೆ ಸಂಬಂಧ ಇಲ್ಲ. ಯಾಕೆ ಕೊಹ್ಲಿ ಇಷ್ಟು ವರ್ಷ ಆತು, ಎಷ್ಟು ಕೋಟಿ ಕೊಡ್ತಾನಂದ್ರೂ ಹೋಗಿಲ್ಲ ನಾವು. ನಮ್ಮ ಕರ್ನಾಟಕ ಸಲುವಾಗಿ ಆಡಾತ ನಿನ್ನಾದ್ರು. ನೀವು ಅಂತ ಅವ್ನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಮತ್ತೆ ಬೇರೆದಂಗೆ ಸಪೋರ್ಟ್ ಮಾಡ್ತಾರೆ. ನೋಡಪ್ಪ, ನಮಗಂತ್ರಿ ಕಪ್ ಅಂತ್ರಿ ಗೆಲ್ಲೋದು ಬೇಡವ್ರೆ. ಬರೀ ಮ್ಯಾಚ್ ಗೆದ್ರೆ ಸಾಕ್ರಿ ಅವ್ರೆ. ನಮಗೆ ಮ್ಯಾಚ್ ಗೆದ್ದು ಬರೀ ಎಷ್ಟು ಖುಷಿ ತಂದ್ರೆ ಸಾಕು, ನಮ್ಗೆ ಏನು ಕಪ್ ಗಿಪ್ ಬೇಡ. ನೋಡಪ್ಪ, ಯಾರು ಸೇರ್ತೀವಿ ಅಂತೇಳಿ ನಾಳಾಕ್ ಹೋಗ್ಬೇಡ್ರಿ. ಅದಕ್ಕೆ ಕಳ್ತಿರ್ಲಿ, ಒಂದೇ ಮ್ಯಾಚ್ ಹೊಡ್ತಿರ್ಲಿಲ್ಲ ನಮ್ಮ. ಒಂದೇ ಮ್ಯಾಚ್ ಹೊಡ್ತಿರಲಿಲ್ಲ ಅವಾಗ. ನಮ್ಮ ವಿರಾಟ್ ಕೊಹ್ಲಿ ಕಾಕ ಏನಂದ, ಒಂದೇ ಮ್ಯಾಚ್ ಬಿಡು ನಾವು. ಒಂದೇ ಮ್ಯಾಚ್ ಯಾವತ್ತಿದ್ರು ದೇವ್ರಿಗೆ ಅದ. ನಮ್ಮ ವರ್ಷ ನಮ್ಗೆ ಇರೋದ ಅದ. ದೇವ್ರು ಯಾಕೆ ಬಿಟ್ಟಿರ್ತೀವಿ ಅಂದ್ರೆ, ನಾವು ಫೈನಲಿ ಬರೋ ಮಟ್ಟ ದೇವ್ರು ಬಿಟ್ಟಿರ್ತೀವಿ. ಲೇ, ನೀವು ಸೋತೀವಿ ಅಂತ ಅಳಾಕ್ ಹೋಗ್ಬೇಡ್ರಿ. ಸೋತೀವಿ ಅಂತ ಹೇಳ್ಕೊಳ್ತೀರಿ, ನಿಮ್ಗೆ ಇನ್ನೂ ಚಾನ್ಸ್ ಐತಿ. ನಿಮ್ಗೆ ಚಾನ್ಸ್ ಮುಗಿತಿ, ಮನೆಗೆ ಹೋಗಿರಿ, ಏನು ಮುಂದಿನ ವರ್ಷ ಬಂದ ಬಿಡ್ತೀರಿ. ಆದ್ರೆ ಒಂದು ಮಾತು ಬೇಜಾರಾಗ್ಬೇಡಿ, 2 ವರ್ಷ ಬ್ಯಾನ್ ಆಗಿರಿ, ಇನ್ನೂ ಬ್ಯಾನ್ ಆಗ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಬೇಜಾರಾಗ್ಬೇಡ್ರಿ, ಯಾರು ಏನು ಅಳಾಕ್ ಹೋಗ್ಬೇಡ್ರಿ. ಏನು ಬರ್ತೈತಿ. ನಮಗೆ 1ನೇ ದಿನ ನೋಡತ್ತಾಗ IPL ಸ್ಟಾರ್ಟ್ ಅದ ಅಂತ ನೋಡತ್ತಾಗ ಕಣ್ಣಾಗೆಲ್ಲ ದೀಪ ಹತ್ತಿದ್ವು ನಮ್ಗೆ. ನಾವು ಮ್ಯಾಚ್ ಅಲ್ಲಿ ಗೆಲ್ತೀವಿ, 1 ತಿಂಗಳಾದ್ಮೇಲೆ ಗೆದ್ದೀವ್ರಿ ನಾವು. ಬರೋಬ್ಬರಿ 1 ತಿಂಗಳ ಮ್ಯಾಲ 1 ಮ್ಯಾಚ್ ಗೆದ್ದಿದ್ ನಾವು. ಅದ್ರ ಮ್ಯಾಲ 1 ಮ್ಯಾಚು ಸೋತಿಲ್ಲ, ಎಲ್ಲ ಗೆದ್ಕೊಂತ ಬಂದಿವಿ. ಗೆದ್ಕೊಂತ ಬಂದಿದ್ದು ಮತ್ತೆ ಇನ್ಸ್ಟಾಗ್ರಾಮ್ನ್ಯಾಗು ಫೇಸ್ಬುಕ್ನ್ಯಾಗು ಅವತ್ತು ಬೆಂಗಳೂರಾಗ ದೊಡ್ಡ ಮಳೆ ಬರ್ತೈತಿ, ಚಿನ್ನಸ್ವಾಮಿ ಸ್ಟೇಡಿಯಂನ್ಯಾಗ ದೊಡ್ಡ ಮಳೆ ಆಕೈತಿ, ಹಿಂಗೆ ಹೇಳಾತ್ರಿಪ್ಪ. ನಾವು ಹೇಳಿಂದ ಮತ್ತೆ ಗಾಬರಿ ಅದೀವಿ, ಎಲ್ಲಿ ಮ್ಯಾಚ್ ಆಕತ್ತೀವಿ ಇಲ್ಲೋ. ತಿಂಡಿ ಮ್ಯಾಚ್ ಚಲೋ ರೀ ಅವತ್ತ. 18 ಮೇಗೆ ನಮ್ಮ ಕೊಹ್ಲಿ ಕಾಕನ ಜರ್ಸಿ ಅದು 18, ಮತ್ತು ನಾವು 18 ಒಳಗೆ ಮ್ಯಾಚ್ ಮುಗಿಸ್ಬೇಕು. ಮತ್ತೆಲ್ಲ 18 ಲಾಕೈತ್ರಿ ಈ ಸಲ ನಮಗೆ. ಎಲ್ಲ 18 ಲಾಕಿದ್ದಿದ್ದು ಅವನು ಬಡ ಬಂದ. ನಮ್ಮ ಕೊಹ್ಲಿ ಬಡ ಹೊಡೆದ, ಸಿಕ್ಸ್ ಹೊಡೆದ ಮ್ಯಾಚ್ ಎಲ್ಲ. ನಮ್ಮ RCB ಟೀಮಿಗೆ ನಾವು ಒಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ನಮ್ಮ ಕರ್ನಾಟಕ ಸಲುವಾಗಿ ಆಡಿರೋ ಎಲ್ಲ ಪ್ಲೇಯರ್ಸ್ಗಳಿಗೆ. ದಯಾಲ್ ಅವ್ರು ಚಲೋ ಬಾಲಿಂಗ್ ಹಾಕ್ಯಾರ ಈ ಸಲ. ಮ್ಯಾಕ್ಸ್ವೆಲ್ ಮಸ್ತ್ ಬಾಲಿಂಗ್ ಹಾಕಿರಿ, ಬೆಂಕಿ ಬಾಲಿಂಗ್ ನಿಮ್ದು. ನಮ್ಮ ಕರ್ನಾಟಕದ ಸಲುವಾಗಿ ಆಡಿರೋ ಎಲ್ಲ IPL RCB ತಂಡಕ್ಕೆ
ನಿಮ್ಗೆ ದೊಡ್ಡ ನಮಸ್ಕಾರ. ಇನ್ನೂ ಹಂಗೆ ಆಡಿ ಕರ್ನಾಟಕ ಮನಸ್ಸೆಲ್ಲ ಗೆದ್ದು ಒಂದು ಕಪ್ ತರ್ಬೇಕಂತೇಳಿ ಹೇಳ್ತೀನಿ. ನೋಡ್ರಿಪ್ಪ, ಯಾರು ಗೆಲ್ಲಿ ಬಿಡಲಿ ಸೋಲ್ಲಿ ಗೆಲ್ಲಿ ಮಣ್ಣ ಮಕ್ಕೊಂಡು ಎದ್ದು ಬಿದ್ದು ಸತ್ತು ಎದ್ರೂ ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ದು. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದಿಂದೋನೆ ನಮ್ಮ ನಿದ್ದಿರೆ ಕದಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ.